ಡ್ರೈವಿಂಗ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಅಯ್ಯಪ್ಪ ನಿಂದೆ ಚೆನ್ನಾಗಿದೆ. ಹೌದಾ? ಇಲ್ಲ ನಾನು ಚೆನ್ನಾಗಿಲ್ಲ ಇದು. ಎಲ್ಲೆಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ಎಲ್ಲೆಲ್ಲೂ ನೀನೇ. ಇವನ್ ಯಾವನು 6 ಗಂಟೆಲಿ ಶೇಡ್ಸ್ ಹಾಕೊಂಡಿದ್ದಾನೆ. ಹಾಯ್ ಗಾಯ್ಸ್, ಐಮ್ ಭೂಮಿಕಾ. ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಅಜಯ್ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ 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 ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಏನೋ ಒಂಚೂರು ಕೆಲಸ ಇತ್ತು ಅಂತ ಹೊರಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಲೈಕ್ ಫ್ಯೂ ಪ್ಲ್ಯಾನ್ಸ್ ಇದೆ ಏನೇನು ಮಾಡಬೇಕು ಅಂತ. ಅಲ್ಲಿ ಶೋ ಯು ಗೈಸ್ ಅರೌಂಡ್ ಹೇಗಿರುತ್ತೆ ಏನು ಅಂತ. ಆ್ಯಂಡ್ ಈಗ ಟೈಮ್ 1 o'clock. ನಾವು ರೆಡಿಯಾಗಿ ಹೋಗೋಷ್ಟರಲ್ಲಿ ಇಷ್ಟೊತ್ತಾಯಿತು. ಅಜ್ಜಮ್ಮ ಬರೀ ಅಜಯ್ ಮಾತ್ರ ಹೋಗಂಗಿದ್ದಿದ್ರೆ ಬೇಗ ಹೊರಟ್ಬಿಟ್ಟಿರ್ತಿದ್ದ ಅನ್ಸುತ್ತೆ. ವಾಪಸ್ ಮನೆಗೆ ಬಿಕಾಸ್ ಆಫ್ ಮೀ ಇಟ್ ಟುಕ್ ಟೈಮ್. ಲೆಟ್ಸ್ ಸಿ ಹೌ ದ ಡೇ ಗೋಸ್. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. This is my outfit for the day. Ignore this face. ಅಜಯ್ ಎಲ್ಲೋ ಹೊರಗೆ ಹೋದ. ಸೊ ಐ ಆಮ್ ವೇಟಿಂಗ್ ಫಾರ್ ಹಿಮ್. ಆ್ಯಂಡ್ ಇದು ಮುಗಿಸ್ಕೊಂಡು ನಾವು ಲಂಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ವೀಕ್ ಡೇ ಅಲ್ವಾ ಇವತ್ತು. ಸೊ ಯೂಶ್ವಲಿ ಲೈಕ್ ಈಟಿಂಗ್ ಪ್ಲೇಸಸ್ಸು ಪಬ್ಸ್ ಎಲ್ಲ ಒಂಚೂರು ಖಾಲಿ ಇರುತ್ತೆ. ಸೊ ಹಾಗಾಗಿ ಒಂದು ಪ್ಲೇಸ್ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತೀನಿ ಈಗ. ಹಾಯ್ ಮೇಡಮ್, ಹೌ ಯು ಫೀಲಿಂಗ್ ಟುಡೇ? ಸೊ ನಾವು ಯು ಆರ್ ಹ್ಯಾವಿಂಗ್ ಯುವರ್ the breakfast, not breakfast, lunch at 4 PM. So how do you feel it? As usual, ನಾನು ಇವಾಗಲೂ 4 o'clock ತಿನ್ನೋದಲ್ವ. ಆ್ಯಂಡ್ ನಾವು ಇವತ್ತು 1 BHK ಬಂದಿದ್ದೀವಿ. ದ ಕೆಫೆ ನೇಮ್ ಇಟ್ ಸೆಲ್ಫ್ ಈಸ್ 1 BHK. So that is what you want in life also. 1 BHK is fine for living. ಸೊ ಈಗ ವಿ ಹ್ಯಾವ್ ಆರ್ಡರ್ಡ್ ಸಮ್ ಸ್ಟಾರ್ಟರ್ಸ್. ಲಂಚ್ ಆ್ಯಕ್ಚುಲಿ ಇವಾಗ ಮಾಡ್ತಾಯಿದ್ದೀವಿ. ಇದನ್ನ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಅಜಯ್ ಕಾಯಿಸ್ದ ನನಗೆ ಒಂದು ಕಡೆ ಏನೋ ಕೆಲಸ ಇದೆ ಅಂತ ಇಳಿದು ಹೋಗಿದ್ದ. ಓ ಮೈ ಗಾಡ್, ನಾನು ಆ ಬೇಸ್ಮೆಂಟ್ ಪಾರ್ಕಿಂಗಲ್ಲಿ ಮಲ್ಕೊಂಡು ಫುಲ್ ಶೆಕೆ ಆಯಿತು ಅಂತ ಎಚ್ಚರ ಆಯಿತು. ಆಮೇಲೆ ಬಂದರು ಬಾಸ್ ಆಫ್ಟರ್ 2 hours. 2 hours ಕಂದ. ನೀನು 2 o'clock ಹೋಗಿದ್ದು, 4 o'clock ಈಗ ಟೈಮ್. ಹಾಂ, 2 hours ಆಫ್ ಮೈ ಲೈಫ್. ತಿನ್ಬಿಟ್ಟು ಎಲ್ಲಾದರೂ ಹೋಗೋಣ. ಈಗ ಎಲ್ಲಿ ಕರ್ಕೊಂಡು ಹೋಗ್ತೀಯ ನನಗೆ? ನಾನು 2 hours ವೆಯ್ಟ್ ಮಾಡಿರೋದಕ್ಕೆ. ಹಾಂ, ಎಲ್ಲಿ ಕರ್ಕೊಂಡು ಹೋಗ್ಲಿ? ಎಸ್ ಗಾಯ್ಸ್, ಆಯಿತು ಊಟ ಮಾಡಿಕೊಂಡು ಈಗ ಬಿಟ್ವಿ. ಆ್ಯಂಡ್ ಫುಡ್ ವಾಸ್ ಓಕೆ. ಆ್ಯಕ್ಚುಲಿ ಬರೀ ಸ್ಟಾರ್ಟರ್ಸ್ ಮಾತ್ರ ತೊಗೊಂಡಿದ್ದು ಅಷ್ಟೇ. ನಾವು ಐ ಥಿಂಕ್ 3 starters ಏನೋ ತೊಗೊಂಡಿದ್ವಿ. ಅದಾದಮೇಲೆ ಪಿಜ್ಜಾ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಬಟ್ ಇದೇ ಇಷ್ಟ ಆಗಲಿಲ್ಲ. ಹಾಗಾಗಿ ವಿ ಡಿಡ್ಂಟ್ ಟೇಕ್ ಪೀಸ್. ಹೌದು, ನೀನು ಬರ್ಗರ್ ತೊಗೋತೀನಿ ಅಂತ ಹೇಳ್ತೀಯಲ್ಲ. ಬಟ್ ಆ್ಯಂಬಿಯನ್ಸ್ ಚೆನ್ನಾಗಿತ್ತಲ್ವ ಇಲ್ಲಿ. ಅಂದರೆ ಲಾಸ್ಟಲ್ಲಿ ಈಗ ಈವ್ನಿಂಗ್ ಆಗ್ತಿತ್ತಲ್ಲ, ಸೊಳ್ಳೆಲ್ಲ ಕಚ್ತಿತ್ತು. ಅದಕ್ಕೆ ಜಾಸ್ತಿ ಹೊತ್ತಿರಲಿಲ್ಲ, ಬಂದುಬಿಟ್ವಿ. ಬಟ್ ಆ್ಯಂಬಿಯನ್ಸ್ ಚೆನ್ನಾಗಿತ್ತು. ಆ್ಯಂಡ್ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇಟ್ ಇಸ್ ಶೋಯಿಂಗ್ 1 hour. ಟ್ರಾಫಿಕ್ ಫುಲ್ ರೆಡ್ ತೋರಿಸ್ತಾ ಇದೆ. 1 hour ಅಂದರೆ ಮೋಸ್ಟ್ಲಿ ಫುಲ್ ರೆಡ್ ಇದೆ ಅಜ್ಮ. ಎಕ್ಸಾಕ್ಟ್ 1 hour ಇಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ಅನಿಸುತ್ತೆ ಅಲ್ವಾ? So let's go home and we have something else after going home. Hi guys. ನಿಂಗೆ ಎಲ್ಲ ಆದ್ಮೇಲೆ ಮಾಡು. ಏಕೆ? ಎಲ್ಲ ಆದ್ಮೇಲೆ ಮಾಡಿ ಬೇಗ ಮುಗಿಸ್ಕೊಬಿಡೋಣ. ಆಮೇಲೆ ಆರಾಮಾಗಿ ಮಲ್ಕೋಬೋದು. ನೀನು ಅಲ್ಲೆಲ್ಲಾದರೂ ಒಂದು ಕಡೆ ಮೂಲೆಯಲ್ಲಿ ಮಾಡ್ಕೋಬೋದು. ಇಲ್ಲ, ನಾನು ಇವಾಗಲೇ ಮಾಡ್ತೀನಿ. ಈಗ ಟೈಮ್ ಅನ್ನೋದು ಕಾಲಾಗಿದೆ. ಆ್ಯಂಡ್ ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ವಿ ಆರ್ ಪ್ಯಾಕಿಂಗ್ ಫಾರ್ ಚಿಕ್ಕಮಂಗ್ಳೂರು ಟ್ರಿಪ್. ಒಂದು 2 days ಚಿಕ್ಕಮಂಗ್ಳೂರಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ವೆದರ್ ಎಲ್ಲ ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಮೋರೋವರ್ ಎಷ್ಟೊಂದು ಡೇಸ್ ಆಯಿತು ನಾವು ಹೊರಗೆ ಹೋಗಿ. ಸೊ ಹಾಗಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಥರ ಇರುತ್ತೆ ಅಂತ ಅಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಈಗ ಒಂದು ಈವ್ನಿಂಗ್ ಹಾಗೆ ಬುಕ್ ಮಾಡಿದ್ವಿ ರೆಸಾರ್ಟು. ಆ್ಯಕ್ಚುಲಿ ಅಜಯ್ಗೆ ಅದು ಚೆನ್ನಾಗಿರೋದು ಸಿಕ್ತು. ಥ್ಯಾಂಕ್ಸ್ ಅಜುಮ. ವಿ ಆರ್ ಗೋಯಿಂಗ್. ಆ್ಯಂಡ್ ಈಗ ಪ್ಯಾಕ್ ಮಾಡ್ಕೋಬೇಕು, ಯಾಕಂದರೆ ಇನ್ನೂ ಪ್ಯಾಕ್ ಮಾಡ್ಕೊಂಡಿಲ್ಲ. ಪ್ಯಾಕಿಂಗಲ್ಲಿ ಪೀ ಸಹ ಸ್ಟಾರ್ಟ್ ಮಾಡಿಲ್ಲ. ಆಲ್ ಸೆಟ್. ವಿ ಆರ್ ಲೀವಿಂಗ್ ನೌ. ಬಾಯ್ ಬಾಯ್.
ಏನು ಭೂಮಿ ಫುಲ್ ಗಾಡಿ ಎಲ್ಲ ಓಡ್ಸೋದು ಕಲ್ತ್ಬಿಟ್ಟಿದ್ಯಾ? ಡ್ರೈವಿಂಗ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಅಯ್ಯಪ್ಪ ದೇವ್ರೆ. ಆರಾಮಾಗಿ ಕುತ್ಕೋ, ಪ್ರಿನ್ಸ್ ಟ್ರೀಟ್ಮೆಂಟ್ ಕೊಡ್ತೀನಿ. ಅವ್ನು ನಿದ್ದೆ ಬರ್ತಿದ್ದ ಅಂತ ಅದಕ್ಕೆ ತೊಗೊಂಡಿದ್ದೀನಿ. ಕಟ್ ಮಾಡಿ ಬ್ರೇಕ್ಫಾಸ್ಟ್ ಸ್ಟಾಪ್ ಕೊಟ್ಟಿದ್ದೀವಿ ಧ್ರುವ ತಾರೆಯಲ್ಲಿ. ತಿಂಡಿ ಮಾಡಿ ಲೆಟ್ಸ್ ಗೋ. ವಡೆ ಸಾಂಬಾರ್ ಆ್ಯಂಡ್ ಮಸಾಲೆ ದೋಸೆ ಆ್ಯಂಡ್ ಕಾಫಿ ಚೆನ್ನಾಗಿರುತ್ತೆ ಇಲ್ಲಿ. ಈಗ ಹೇಳು ಹೆಂಗಿದೆ? ಚೆನ್ನಾಗಿದೆ, ಬಟ್ ಆಲೂಗಡ್ಡೆ ಪಲ್ಯ ಕಮ್ಮಿ ಹಾಕ್ಬಿಟ್ಟವ್ರೆ. ಮೊಸರಲ್ಲೂ ಕಲ್ಲು ಹುಡುಕ್ತಾರೆ ಅಂತಾರಲ್ಲ, ಆ ಕ್ಯಾಟಗರಿ. ಯು ಗೆಟ್ ದಿ ಬೆಸ್ಟ್ ದೋಸೆ ಇಲ್ಲಿ. ಈಗ ನಾವು ಬೇಲೂರಲ್ಲಿದ್ದೀವಿ. ಇಲ್ಲ ವಾಲೆಟ್ ಬೇಡ, ಬಾ. ಏನಕ್ಕೆ? ಬೇಲೂರಲ್ಲಿದ್ದೀವಿ. ಮಯೂರ ಹೋಟೆಲ್ ಮಯೂರ ಅಲ್ವಾ ಜುಮ? ಇದು ಮಯೂರನ ಮಯೂರಿನ? ಮಯೂರ. ನಾವು ಈ ಹೋಟೆಲ್ಗೆ ಮದುವೆ ಆಗಿದ್ದು ಹೊಸ್ತ್ರಲ್ಲಲ್ವಾ, ಬೈಕ್ ರೈಡ್ ಬಂದಿದ್ವಲ್ಲ, ಬೈಕ್ ರೈಡಲ್ಲಿ ಬಂದಿದ್ವಿ. ಸೊ ಸವಿ ನೆನಪುಗಳು. ಲಾಂಚ್ ಟೈಮ್. ಇವತ್ತು ವೆಜ್ಜು ಗಾರೀಸ್. ನಾನು ರೆಕಾರ್ಡ್ ಮಾಡ್ತಾಯಿದ್ರೆ ಎಲ್ಲರೂ ಹುಚ್ಚಿ ಥರ ನೋಡ್ತಾ ಇದ್ದಾರೆ ನನ್ನನ್ನು. ಅಜಯ್ ಕಾಯಲ್ಲಿ ತಿಂತಾಯಿದ್ರೆ ಸಾಕಾಗಿದೆ. ಇನ್ 1 hour to go. ಚಿಕ್ಕಮಂಗ್ಳೂರು. ಸೊ ಇಲ್ಲೇ ನಾವು ಲಂಚ್ ಮಾಡಿದ್ದು, ಮಯೂರ ಹೋಟೆಲ್. ಫೋರ್ ಸ್ಟಾಪ್. ಅಜಯ್ಗೆ ಕೋಲ್ಡ್ ಕಾಫಿ ಬೇಕಂತೆ. ಬ್ರೌನಿ ಎಲ್ಲ ಬೇಡ ನನಗೆ, ಕೋಲ್ಡ್ ಕಾಫಿ ಸಾಕು. ನಿಂಗೊಂದು ಕೋಲ್ಡ್ ಕಾಫಿನಾ? ಹಾಂ. ಆಯಿತು. ಇಟ್ಸ್ ಗುಡ್. ಇಬ್ರಿಗೂ ಸೇರಿ ಒಂದು ಹೇಳೋದಲ್ವಾ ಕಂದ? ನಿಂದೆ ಚೆನ್ನಾಗಿದೆ. ಹೌದಾ? ಇಲ್ಲ ನಾನು ಚೆನ್ನಾಗಿಲ್ಲ. ಇದು ಏನೋ ಪೌಡ್ರ್ ಹಾಕಿದ್ದಾರೆ. ಒಂದು ಸತಿ ಟೇಸ್ಟಿಗೆ ಕೊಟ್ಟರೆ ನನಗಂತೂ ಬರೋದು ಖಾಲಿ ಗ್ಲಾಸು. ಯಾವ ರೆಸಾರ್ಟ್ ಬುಕ್ ಮಾಡಿದ್ರು ನಾನು ಅಜಯ್ ಹಿಂಗೆ ಇರುತ್ತೆ ರೋಡ್ಸು. ಎಲ್ಲಿ ಎಂಟ್ರಿ ಎಲ್ಲಿ? ಎಸ್ಟಾಬ್ಲಿಷ್ಡ್ 2023 ಕಂದ. ವಾವ್, ಏನು ಕಂದ ಚೆನ್ನಾಗಿರೋದು ಮಾಡಿಬಿಟ್ಟಿದ್ಯಾ? ಕ್ವಿಕ್ ರೂಮ್ ಟೂರ್. ಇದು ರೂಮ್ ವ್ಯೂ. ಬೆಳಕೆಲ್ಲ ಚೆನ್ನಾಗಿದೆ ಅಲ್ವಾ? ಆ್ಯಂಡ್ ವಾಶ್ರೂಮ್ ಸಹ ಓಪನ್ ವಾಶ್ರೂಮ್ ಆ್ಯಕ್ಚುಲಿ. ನೋಡಿ, ಇಲ್ಲೊಂದು ಫುಲ್ ಓಪನ್. ಆ್ಯಂಡ್ ಹೀಗಿದೆ. ಸೋಫಾ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಚಿಲ್ ಔಟ್ ಏರಿಯಾ. ಅಜಯ್ ಅವರು ಆಲ್ರೆಡಿ ಚಿಲ್ ಮಾಡ್ತಾ ಇದ್ದಾರೆ. ಬಿಸಿಲಿದೆ ಅಲ್ಲ ಇವತ್ತು. ಆ್ಯಂಡ್ ಕೆಳಗಡೆ ಫುಲ್ ಕಾಫಿ. ಫುಲ್ ವೆದರ್ ಕೋಲ್ಡ್ ಇದ್ದಾಗ ಚೆನ್ನಾಗಿರುತ್ತೆ ಚಿಲ್ ಮಾಡೋಕ್ಕೆ. ಸೊ ಹಿಂಗಿದೆ. ಎಲ್ಲೆಲ್ಲೂ ನೀನೇ
ನೋಡು. ನೋಡಲ್ಲಿ ನೀನು ಹಾಕ್ತೀನಿ ಯೂಟ್ಯೂಬಲ್ಲಿ ಇದನ್ನು. ಎಡಿಟ್ ಮಾಡಿರೋದನ್ನ ಕಿತ್ಕೊಂಡು ಡಿಲೀಟ್ ಮಾಡೋದೆಲ್ಲ ಮಾಡಬಾರ್ದು. ವಾವ್, ಏನು ಸಕ್ಕತ್ತಾಗಿದೆ ಅಲ್ವಾ ಅಂತ. ಚೆನ್ನಾಗಿದೆ. ಫುಲ್ ಗ್ರೀನ್. ಹೋಗು, ಇಲ್ಲಿ ಹೀರೋ ಥರ ಫೋಟೋ ಶೂಟ್ ಮಾಡ್ತೀನಿ. ನೀನು ಹೋಗು ಹೀರೋಯಿನ್ ಥರ. ನನ್ನ ಸಾಯಿಬಾಬಾ ಇದೆ. ಓಕೆ, ಮಾಡೆಲ್ ಫೋಟೋ ಶೂಟ್ ಮಾಡ್ತೀನಿ. ಚಿಕ್ಕಮಂಗ್ಳೂರು ಅಜ್ಜಮ್ಮ, ಇದು ಕಾಫಿ ಅಲ್ವಾ? ಕಾಫಿ. ಫಸ್ಟ್ ಟೈಮ್ ನಾನು ಇಷ್ಟು ಹತ್ರದಿಂದ ಕಾಫಿನ ನೋಡ್ತಿರೋದು ಆ್ಯಕ್ಚುಲಿ. ಇದು ಹೆಂಗೆ ಕಾಫಿ ಆಗುತ್ತೆ? ಒಣಗಿಸಿದ್ಮೇಲೆ ಕಾಫಿ ಸ್ಮೆಲ್ ಬರುತ್ತೆ ಅನ್ಸುತ್ತೆ. ಆರಾಮಾಗಿ ಭೂಮಿಯಲ್ಲಿ ನೀವು ನನ್ನ ಬ್ಲಾಗಲ್ಲಿ ಇದ್ದೀರಾ, ಹಾಯ್ ಮಾಡಿ. ಇವಾಗ ಕುಡಿಬೇಕು ಕಾಫಿ ಚಿಯರ್ಸ್ ವಿತ್ ದ ವ್ಯೂ. ಸೇಮ್ ಡೈಲಾಗ್ ಹೇಳ್ಬೇಡ ಎವ್ರಿ ಟೈಮು. ನಿನ್ನ ವ್ಯೂ ಅಂತ ಹೇಳಿದೆ ಅನ್ಕೊಂಡ. ನಾನು ನೀನು ಯಾಕೆ ವ್ಯೂ ಅಂತೀಯ? ನಾನು ಇದನ್ನ ನೋಡ್ದೋ ನನಗೂ ಇವನ್ ಯಾವನು 6 ಗಂಟೆಲಿ ಶೇಡ್ಸ್ ಹಾಕೊಂಡಿದ್ದಾನೆ. ಹೌದಲ್ವಾ? ಕರೆಕ್ಟ್. ಬ್ಲೈಂಡ್. ಯಾಕೆ ಶೇಡ್ಸ್ ಹಾಕೊಂಡಿದ್ಯಾ? ಸೂರ್ಯನ ಕಿರಣ ನನಗೆ ತಡೆಯೋದಕ್ಕೆ ಆಗೋದಿಲ್ಲ ಮಾರಾಯ. ತುಂಬ ಹಾರ್ಶ್ ಉಂಟು ಬಿಸಿಲು ಮಾರಾಯ, ಕಣ್ಣೇ ಬಿಡೋದಕ್ಕಾಗೋದಿಲ್ಲ. ನನ್ನ ಶೇಡ್ಸ್ ಎಲ್ಲಿ? ನನ್ನ ಶೇಡ್ಸ್ ನೀನು ಹಾಕೊಂಡಿದ್ಯಲ್ಲ. ನಾನು ತಲೆ ಇದು ಹೇರ್ ಮೇಲೆ ಹಾಕೊಂಡಿದ್ದೀನಿ. ಎಲ್ಲರೂ ಕಣ್ಣಿಗೆ ಹಾಕೊಂಡ್ರೆ ನೀನು ತಲೆಗೆ ಹಾಕೊಳ್ತೀಯ. ಇಲ್ಲ, ಹಾಕೊಂಡಿದ್ದೀನಿ. ನೈಟ್ ಆ್ಯಕ್ಚುಲಿ ವ್ಯೂ ಇನ್ನೂ ತುಂಬ ಚೆನ್ನಾಗಿದೆ ನೋಡಿ. ಆ ಲೈಟ್ಸ್ ಹಾಕಿರೋದಕ್ಕೆ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಕ್ರಿಸ್ಮಸ್ ವೈಸ್ ಬರ್ತಿದೆ ಅಲ್ವಾ ಅಜ್ಮ? ನೈಟ್ ವ್ಯೂ ಇಸ್ ಸೋ ಗುಡ್. ನಮ್ಮ ರೂಮ್ ಅಲ್ಲಿದೆ. ಜನ ಚಳಿ ಇದ್ರೂ ಸ್ವೆಟರ್ ಹಾಕ್ಕೊಳ್ದಿರ ಓಡಾಡ್ತಾರಪ್ಪ. ಎಷ್ಟು ಚಳಿ ಇದೆ ಗೊತ್ತಾ ಅಲ್ಲಿ. ಎಕ್ಸ್ಕ್ಯೂಸ್ ಮೀ, ಟಾರ್ಚ್ ಆನ್ ಮಾಡಿ ನನಗೆ. ಅಜ್ಜಮ್ಮ, ಈಗ ವಿ ಆರ್ ಗೋಯಿಂಗ್ ಫಾರ್ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಆಂಧ್ರ ಮೀಲ್ಸ್ ಯಾವುದೋ ಹುಡುಕಿದ್ದಾನೆ ಅಜಯ್. ಆ್ಯಂಡ್ ಮೋರೋವರ್ ಇವತ್ತು ನಾವು ವೆಜ್ ಅಲ್ವಾ, ಹಾಗಾಗಿ ಇಲ್ಲೇ ರೆಸಾರ್ಟಲ್ಲಿ ತಿಂದಿರ ಆಂಧ್ರ ಮೀಲ್ಸ್ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಜನ ಸ್ವೆಟರ್ ಹಾಕ್ಕೊಳ್ಳಲ್ಲ, ಏನಿಲ್ಲ. ಇಲ್ಲಿ ಫ್ರೀಸ್ ಆಗ್ತಾ ಇದೆ ಚಳಿ. ಕಂದ ಏನೂ ಕಾಣಲ್ಲ. ಈ ರೆಸ್ಟೋರೆಂಟಲ್ಲಿ ಆಂಧ್ರ ಮೀಲ್ಸ್ ಆ್ಯಂಡ್ ಫಿಶ್ ಮೀಲ್ಸ್ ತುಂಬ ಫೇಮಸ್ ಅಂತೆ. ನಾವತ್ತು ವೆಜ್ ಆಗಿದ್ದರಿಂದ ವಿ ಟ್ರೈಡ್ ಚೈನೀಸ್, ಬಟ್ ಚೈನೀಸ್ ವಾಸ್ ಓಕೆ. ಈ ಓವರ್ ಆ್ಯಕ್ಷನ್ಗೆ ಏನು ಕಡಿಮೆ ಇಲ್ಲ. ಎಸ್ ಗಾಯ್ಸ್, ವಿ ಆರ್ ಬ್ಯಾಕ್ ಟು ರೂಮ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಆ್ಯಂಡ್ ನಾಳೆ ವಿ ಹ್ಯಾವ್ ಫ್ಯೂ ಪ್ಲ್ಯಾನ್ಸ್. ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ ಆ್ಯಕ್ಚುಲಿ. ರೂಮ್ ಒಂಚೂರು ಕೋಸಿ ಆಯ್ತಲ್ಲ, ಈಗ ಒಂಚೂರು ವಾರ್ಮ್ ಫೀಲ್ ಆಗ್ತಾ ಇದೆ. ಊಟಕ್ಕೆ ಹೋಗಿದ್ವಿ ಹೊರಗಡೆ. ಇಟ್ ವಾಸ್ ಓಕೆ. ವಿ ಥಾಟ್ ಆಫ್ ಗೋಯಿಂಗ್ ಫಾರ್ ಐಸ್ ಕ್ರೀಮ್.
ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇದ್ದಿದ್ದರಿಂದ ಐಸ್ ಕ್ರೀಮ್ ಬೇಡ ಅಂತ ವಾಪಸ್ ರೂಮಿಗೆ ಬಂದುಬಿಟ್ವಿ. ಆ್ಯಂಡ್ ನಾಳೆ ಅಜಯ್ ಒಂದು ಕೆಲವೊಂದು ಪ್ಲೇಸಸ್ ಎಲ್ಲ ಹುಡುಕಿದ್ದಾನೆ, ಬಿರಿಯಾನಿ ಪ್ಲೇಸಸ್ ಎಲ್ಲ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಹೇಗಿರುತ್ತೆ ಏನು ಅಂತ. ಇಫ್ ಯು ವಾಂಟ್ ಸಮ್ ಫುಡ್ ಇನ್ಫಾರ್ಮೇಷನ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಸೊ ತೋರಿಸ್ತೀನಿ ಚಿಕ್ಕಮಂಗ್ಳೂರಲ್ಲಿ ಎಲ್ಲಿ ನಾನ್ ವೆಜ್ ಪ್ಲೇಸಸ್ ಚೆನ್ನಾಗಿರುತ್ತೆ. ಬಿಕಾಸ್ ನೆಕ್ಸ್ಟ್ ವ್ಲಾಗ್ ಈಸ್ ಗೋಯಿಂಗ್ ಟು ಬಿ ದ್ಯಾಟ್. ನಾಳೆ ಇನ್ನೊಂದು ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಟಾಟಾ, ಬೈ ಬಾಯ್, ಲಾಟ್ಸ್ ಆಫ್ ಲವ್, ಗುಡ್ ನೈಟ್, ಬೈ ಬಾಯ್ ಅಜ್ಮಾ, ಬಾಯ್, ಗುಡ್ ನೈಟ್.